ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿ 16 ದಿನ ಆಗೋಯ್ತು. ಆದರೂ ಕೂಡ ಯುದ್ಧ ನಿಲ್ಲುವಂತ ಯಾವುದೇ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇಲ್ಲ. 16ನೇ ದಿನಕ್ಕೆ ಕಾಲಿಟ್ಟಿರುವಂತ ಇರಾನ್ ಇಸ್ರೇಲ್ ಭೀಕರ ಯುದ್ಧ ಇದು. ಇರಾನ್ನ ತೈಲ ನೆಲೆಯನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಇರಾನ್ನ ಖಾರ್ಗ್ ದ್ವೀಪದ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಅಮೆರಿಕದಿಂದ ದಾಳಿಯ ವಿಡಿಯೋ ಇದೀಗ ರಿಲೀಸ್ ಆಗಿದೆ. ನಿನ್ನೆಷ್ಟೇ ಮಾಡಿರುವಂತಹ ದಾಳಿ ಇದು. ಇದೀಗ ಅಮೆರಿಕ ಈ ವಿಡಿಯೋನ ರಿಲೀಸ್ ಮಾಡಿದೆ. ಇರಾನ್ನ ತೈಲ ನೆಲೆಯನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ ಅಮೆರಿಕ. ಇರಾನ್ನ ಖಾರ್ಗ್ ದ್ವೀಪದ ಮೇಲೆ ಅಮೆರಿಕ ಭೀಕರ ದಾಳಿ ಮಾಡಿತ್ತು ನಿನ್ನೆ. ಇದೀಗ ಅಮೆರಿಕದಿಂದಲೇ ದಾಳಿ ಮಾಡಿರುವಂತಹ ವಿಡಿಯೋ ರಿಲೀಸ್ ಮಾಡಲಾಗಿದೆ. 16 ದಿನ ಆಯಿತು ಯುದ್ಧ ಆರಂಭ ಆಗಿ. ಇವತ್ತಿಗೆ 16ನೇ ದಿನಕ್ಕೆ ಕಾಲಿಟ್ಟಿದೆ. ಇನ್ನು ಎಷ್ಟು ದಿನ ಈ ಒಂದು ಯುದ್ಧ ಮುಂದುವರಿಯುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಇದೀಗ ನಿನ್ನೆ ಖಾರ್ಗ್ ದ್ವೀಪದ ಮೇಲೆ ಅಮೆರಿಕ ಭೀಕರವಾಗಿ ದಾಳಿ ಮಾಡಿತ್ತು. ಇಲ್ಲಿ ಇರಾನ್ನಲ್ಲಿ ಖಾರ್ಗ್ ದ್ವೀಪ ಅಂತಂದ್ರೆ ಆಲ್ಮೋಸ್ಟ್ 90% ಅವರ ಆರ್ಥಿಕ ಮೂಲ ಆದಾಯ ಎಲ್ಲಿಂದ ಬರುತ್ತೆ, ಆರ್ಥಿಕವಾಗಿ ಅವರು ಶಕ್ತಿಯುತವಾಗಿರಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಖಾರ್ಗ್ ದ್ವೀಪ ಇರಾನ್ ದೇಶದಲ್ಲಿ. ಹಾಗಾಗಿ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಆರ್ಥಿಕವಾಗಿ ಇವ್ರಿಗೂ ಕೂಡ ಪೆಟ್ಟು ಬೀಳಬಹುದು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಆರ್ಥಿಕವಾಗಿ ಪೆಟ್ಟು ಬೀಳಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಸೇರಿ ಖಾರ್ಗ್ ದ್ವೀಪದ ಮೇಲೆ ಭೀಕರವಾಗಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ನಿನ್ನೆಯೂ ಕೂಡ ಒಂದಷ್ಟು ಧ್ವಂಸ ಆಗಿದೆ ಅಲ್ಲಿ. ಆದರೂ ಕೂಡ ಕೆಲವೊಂದಷ್ಟು ಭಾಗ ಮಾತ್ರ ಉಳಿದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು 90% ಬೇರೆ ಬೇರೆ ದೇಶಗಳಿಗೆ ಕಚ್ಚಾ ತೈಲ ರಫ್ತಾಗ್ತಾ ಇದ್ದಿದ್ದು ಖಾರ್ಗ್ ದ್ವೀಪದಿಂದಲೇ. ಹಾಗಾಗಿ ಅವರಿಗೆ ಒಂದು ಆರ್ಥಿಕ ಮೂಲ ಎಲ್ಲಿಂದ ಅಂತಂದ್ರೆ ಇರಾನ್ ದೇಶಕ್ಕೆ ಇದು ಖಾರ್ಗ್ ದ್ವೀಪದಿಂದಲೇ ಒಂದು ಆರ್ಥಿಕ ಮೂಲ ಅಥವಾ ಅಲ್ಲಿಂದ ಒಂದು ಶಕ್ತಿಯಾಗಿ ಆಗಿರುವಂಥದ್ದು ಇಲ್ಲಿ ಇರಾನ್ ದೇಶ. ಹಾಗಾಗಿ ಇದೇ ಒಂದು ಜಾಗವನ್ನ ಟಾರ್ಗೆಟ್ ಮಾಡಿ ಅಮೆರಿಕ ಹಾಗೂ ಇಸ್ರೇಲ್ ಈ ರೀತಿಯಾಗಿ ಭೀಕರ ದಾಳಿಯನ್ನ ಮಾಡ್ತಾ ಇದೆ. ನಿನ್ನೆ ಮಾಡಿದಂತಹ ದಾಳಿ ಇವತ್ತು ಈ ಒಂದು ವಿಡಿಯೋವನ್ನ ರಿಲೀಸ್ ಮಾಡ್ತಿದ್ದಾರೆ. ಅಮೆರಿಕಾದವರೇ ಈ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದು. ದಾಳಿಯಾದ ನಂತರ ಡೊನಾಲ್ಡ್ ಟ್ರಂಪ್ ಅವರು ಒಂದು ಪೋಸ್ಟ್ ಮಾಡುವ ಮೂಲಕ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈ ದಾಳಿ ಏನೋ ಹೀಗೆ ಮುಂದುವರಿಯುತ್ತೆ, ಆದ್ರೂ ತಾವೇ ಬಂದು ಇಲ್ಲಿ ಶರಣಾದ್ರೆ ಅಥವಾ ನೀವೇ ಬಂದು ಬಗ್ಗಿಲ್ಲ ಅಂತಂದ್ರೆ ಮತ್ತೆ ಈ ಒಂದು ದಾಳಿಯನ್ನ ಹೀಗೆ ಮುಂದುವರಿಸ್ತೀವಿ. ಇವಾಗೇನೋ ಖಾರ್ಗ್ ದ್ವೀಪದ ಮೇಲೆ ನಾವು ಭೀಕರವಾಗಿ ದಾಳಿ ಮಾಡಿದ್ದೀವಿ, ಇನ್ನ ಮತ್ತಷ್ಟು ಭೀಕರವಾಗಿ ದಾಳಿ ಮಾಡ್ತೀವಿ ಅಂತ ಹೇಳಿ ಟ್ರಂಪ್ ಅವರು ಕೂಡ ಪೋಸ್ಟ್ ಮಾಡುವ ಮೂಲಕ ಎಚ್ಚರಿಕೆಯನ್ನ ಕೊಟ್ಟಿದ್ರು.